ಹಾಯ್ ಫ್ರೆಂಡ್ಸ್, ನಾನು ಸಕಲೇಶಪುರದಲ್ಲಿ 2ನೇ ದಿನ ಇದ್ದೇನೆ. ಬೆಳಗಿನ ಜಾವದಿಂದ ಮಳೆ ಸುರಿತಾ ಇದೆ, ಒಂದೇ ಸಮನೆ ಮಳೆ ಬರ್ತಾ ಇದೆ. ಈ ನಡುವೆ ಕಾಫಿ ತೋಟದ ಹತ್ತಿರ ಒಂದು ವಾಕಿಂಗ್ ಮಾಡೋಣ, ಬೆಳಗಿನ ಒಂದು ಸುಂದರವಾದಂತಹ ಅನುಭವವನ್ನು ಸವಿಯೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಬಂದಿದ್ವಿ. ಹಕ್ಕಿಗಳ ಇಂಚರ ನಿನಾದ ಕೇಳ್ತಾ ಇದೆ, ಜೊತೆಗೆ ಜೀರುಂಡೆಗಳ ಸದ್ದು ಇದೆ, ಅದರ ಜೊತೆಗೆ ಜಿಟಿ ಜಿಟಿ ಮಳೆನೂ ಇದೆ. ಈ ಒಂದು ಮಳೆಯಲ್ಲಿ ಚಳಿಯಲ್ಲಿ ಈ ಕಾಫಿ ತೋಟವನ್ನು ನೋಡುವಂಥದ್ದು ಒಂದು ಖುಷಿ. ಸಕಲೇಶಪುರ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ, ಕಾಫಿಗೆ ತುಂಬ ಫೇಮಸ್ ಆಗಿರುವಂಥ ಜಾಗ. ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ವೀಕ್ಷಣೆಗೆ ಅವಕಾಶ ಕೊಡುವಂಥದ್ದು, ಸೌಂದರ್ಯವನ್ನು ನೋಡುವಂಥದ್ದು. ಈ ರೀತಿಯ ಅದ್ಭುತವಾದಂತಹ ಒಂದು ಪರಿಸರದಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಮಳೆಯ ಜೊತೆ ವಾಕಿಂಗ್ ಮಾಡೋದು ಒಂಥರ ಖುಷಿ ಕೊಡ್ತದೆ, ಮಜಾ ಕೊಡ್ತದೆ. ಬನ್ನಿ, ಈ ಒಂದು ಪರಿಸರ ಹೇಗಿದೆ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಫಿ ಕಾಯಿ ಕಟ್ತಾ ಇದೆ ನೋಡಿ. ನಾವು ಉಳಿದಿರೋಂಥ ರೆಸಾರ್ಟಿನ ಪಕ್ಕದಲ್ಲೇ ಕಾಫಿ ಪ್ಲಾಂಟೇಶನ್ ಇದೆ, ಅವರದ್ದೇ ಕಾಫಿ ತೋಟ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಕಷ್ಟು ಕಾಫಿ ಗಿಡಗಳನ್ನು ಇಲ್ಲಿ ನೋಡ್ತೇವೆ. ಜೊತೆಗೆ ಸಿಲ್ವರ್ ಓಕ್ ಇದೆ, ಅದ್ರ ಜೊತೆಗೆ ಕಾಳು ಮೆಣಸನ್ನು ಕೂಡ ಹಾಕಿದ್ದಾರೆ. ಒಂದೊಂದು ಪರ್ಯಾಯ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಹಿಂದೆ ಇಲ್ಲಿ ಒಂದು ವರ್ಷದ ಹಿಂದೆ ಇಲ್ಲಿ ಕೂಡ ಆನೆ ಬಂದಿತ್ತಂತೆ. ಈ ಭಾಗದಲ್ಲಿ ಆನೆಗಳ ಹಾವಳಿ ಸಿಕ್ಕಾಪಟ್ಟೆ ಇದೆ. ಇದೇ ಭಾಗದಲ್ಲಿ ಆನೆಗಳು ಬಂದಿತ್ತಂತೆ. ಈಗ ಆನೆಗಳು ಬೇರೆ ಕಡೆ ಹೋಗಿವೆ, ಹಾಗಾಗಿ ಆನೆ ದಾಳಿಯದ್ದು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ, ಬೇಲಿಯನ್ನು ಹಾಕಿದ್ದಾರೆ, ಆನೆಗಳಿಂದ ರಕ್ಷಣೆ ಪಡೀಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಣ. ಇದು ನೋಡಿ, ಎಲೆಕ್ಟ್ರಿಕ್ ಫೆನ್ಸಿಂಗು. ಇದು ಯಾವುದೇ ಕಾಡು ಪ್ರಾಣಿಗಳು ತೋಟದೊಳಗೆ ಬರದ ಹಾಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಈ ಫೆನ್ಸಿಂಗನ್ನು ಹಾಕಿದ್ದಾರೆ. ಇಲ್ಲಿ ಕಿತ್ತಳೆ ಗಿಡವನ್ನು ಕೂಡ ನಾವು ಕಾಣ್ಬೋದು. ನಾನು ಝೂಮ್ ಮಾಡಿ ತೋರಿಸ್ತೇನೆ. ಇದು ಕಿತ್ತಳೆ, ಅದ್ರ ಜೊತೆಗೆ ಅಡಿಕೆ ಗಿಡವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಕಾಫಿ ತೋಟದೊಳಗೆ. ಇಲ್ಲಿ ಹತ್ತಿರದಲ್ಲಿದೆ ಕಿತ್ತಳೆ. ಇದು ಕಿತ್ತಳೆ ಗಿಡ. ಪೇರಳೆ ಇದೆ, ಪೇರಳೆ ತುಂಬ ಚೆನ್ನಾಗಿ ಆಗಿದೆ, ಪೇರಳೆ ಕಾಯಿ ಆಗಿದೆ. ಇದೆಲ್ಲವನ್ನು ಕೂಡ ನಾವು ನೋಡಬಹುದು.